ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನಾನು ಇವತ್ತು ಒಂದು ವಿಶೇಷವಾದ ಅನುಷ್ಠಾನ ಅಂತನಾದರೂ ಅಂದ್ಕೊಬೋದು ನೀವು, ಇಲ್ಲ ಅಂದರೆ ಇದನ್ನು ಒಂದು ವಿಶೇಷವಾದ ತಂತ್ರ ಅಂತನಾದ್ರೂ ಅಂದ್ಕೊಬೋದು. ಅದನ್ನು ನಾನು ಯಾವ ಉದ್ದೇಶಕ್ಕೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನನಗೆ ಇವಾಗ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಟೆಂಪಲ್ಗೆಲ್ಲ ಹೋದಾಗ ಸುಮಾರು ವಯಸ್ಸಾದಂಥವ್ರು ಮತ್ತು ತುಂಬ ಕಷ್ಟದಲ್ಲಿರೋ ಅಂಥವ್ರು ತುಂಬ ಜನ ನನ್ನ ಹತ್ರ ಕೇಳೋದೇನು ಅಂದರೆ, ತುಂಬ ಕಷ್ಟ ಆಗ್ತಾ ಇದೆ, ಮನೆಯಲ್ಲಿ ತುಂಬಾ ಕಷ್ಟ ಆಗ್ತಿದೆ, ಪದೇ ಪದೇ ನಮಗೆ ಊಟಕ್ಕೆಲ್ಲ ಕಷ್ಟ ಆಗುತ್ತೆ, ಮಕ್ಕಳು ನನ್ನಿಂದ ದೂರ ಇದ್ದಾರೆ, ನಮ್ಗೆ ಯಾರು ಊಟ ತಂದಾಕೋದಿಲ್ಲ, ಮತ್ತು ನಮ್ಮ ಮನೇಲಿ ಯಾವಾಗ್ಲೂ ನಮ್ಮ ಸೊಸೆ ನನ್ನನ್ನು, ನಾನು ದುಡಿತಿದ್ದೀನಿ ಅಂತ ನನ್ನ ಸೊಸೆ ನನ್ನನ್ನು ಕೇರ್ಲೆಸ್ ಮಾಡ್ತಾರೆ, ಆಮೇಲೆ ನನ್ನ ಸೊಸೆ ನನ್ನ ಪ್ರೀತಿಸಲ್ಲ, ಮತ್ತು ನನ್ನ ಮಕ್ಕಳು ಅಷ್ಟೇ, ನನ್ನ ಮಕ್ಕಳು ದುಡಿತಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ತಿರಸ್ಕಾರವಾಗಿ ನೋಡ್ತಾರೆ. ಅಂಥವ್ರ ಮಧ್ಯೆ ನಾವು ಬದುಕಬೇಕು ಅನ್ನುವಾಗ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಂತ ಅನ್ಕೊತಾ ಇರ್ತೀವಿ, ಆದರೆ ಅವಳು ನನ್ನ ಮಾತನ್ನು ಕೇಳೋದೇ ಇಲ್ಲ ನಾನು ಈಗಲೇ ಮದುವೆ ಆಗಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಗಂಡು ಮಕ್ಳು ಅಷ್ಟೇ, ಇಲ್ಲ ನನಗೆ ಇಷ್ಟ ಬಂದಂಗೆ ಮದುವೆ ಆಗ್ತೀನಿ, ನನಗೆ ನೀವೇನು ಹೇಳೋ ಅಂತ ಅಧಿಕಾರ ನಿಮಗಿಲ್ಲ ಅಂತೇಳಿ ಅವರನ್ನು ತಾತ್ಸಾರ ಭಾವದಿಂದ ನೋಡ್ತಾ ಇರ್ತಾರೆ. ಆಮೇಲೆ ಕೆಲವೊಂದು ಸ್ಕೂಲ್ಗಳಲ್ಲಿ ಮಕ್ಕಳುಗಳು ಒಂದು ಚೂರು ಚೆನ್ನಾಗಿ ಓದ್ತಾ ಇರಲ್ಲ, ನಾವು ಸಾಲ ಸೋಲ ಮಾಡಿ ಅಷ್ಟೊಂದು ಅಮೌಂಟ್ನ ನಾವು ಅಡ್ಮಿಷನ್ಗೆ ಅಂತ ಹಾಕಿರ್ತೀವಿ, ಮಕ್ಕಳಂತೂ ನಮ್ಮ ಮಾತು ಕೇಳಲ್ಲ, ಅವ್ರ ಅಪ್ಪಂದ್ರು ಮುದ್ದು ಮಾಡಿ ಬೆಳೆಸಿರ್ತಾರೆ, ಏನಾದರೂ ಕೇಳೋಕೆ ಹೋದರೆ ನಮ್ಮನ್ನು ಹೊಡೆಯಕ್ಕೆ ಬರ್ತಾರೆ. ಈ ರೀತಿ ಎಲ್ಲ ಸಮಸ್ಯೆಗಳಿದೆ. ನಾವು ಏನು ಮಾಡೋದು ಶ್ವೇತಾ? ಕೆಲವೊಂದನ್ನು ನಾವು ಹೇಳ್ಕೊಬೋದು, ಕೆಲವೊಂದನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅವರು ನಮ್ಮಿಂದ ತಿಳ್ಕೊತಾರೆ, ಆಮೇಲೆ ನಮ್ಮ ಬೆನ್ನಿಂದೆ ಬಂದು ನಮ್ಮನ್ನು ಆಡ್ಕೊತಾರೆ. ನನಗೆ ಏನು ಮಾಡಬೇಕು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇರಲ್ಲ. ಆಮೇಲೆ ಹೆಂಗೆ ಅಂದರೆ, ವಯಸ್ಸಿಗೆ ಬಂದಿರ್ತಾರೆ ಗಂಡು ಮಕ್ಕಳು, ಏನು ಯಾವಾಗಲೂ ಮೊಬೈಲಲ್ಲಿ ಬ್ಯುಸಿ ಆಗಿರ್ತಾರೆ, ಮೊಬೈಲ್ ಏನಾದ್ರೂ ಬಿಟ್ಟು ಊಟ ಮಾಡಿ ಬನ್ನಿ ಅಂದರೆ ಊಟ ಮಾಡೋದಕ್ಕೂ ಬರೋದಿಲ್ಲ. ಆಮೇಲೆ ಒಂದೊಂದೆಲ್ಲ ಸಮಸ್ಯೆಗಳು, ತುಂಬ ಕಷ್ಟಗಳು. ಆಮೇಲೆ ನಾವು ಎಷ್ಟೇ ದುಡಿದ್ರೂ, ಈಗ ನಮ್ಮ ಮನೆಯವರು ಒಂದು 30,000 ದುಡಿತಾರೆ ಅಂದ್ಕೊಳ್ಳಿ, ಈಗ ಅದು ಹೆಂಗೆ ಹೊಟ್ಟೋಗುತ್ತೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಪದೇ ಪದೇ ಸಾಲ ಜಾಸ್ತಿ ಆಗ್ತಿರುತ್ತೆ. ನಾವು ಮೆಡಿಸನ್ಗೆ ಅಂತ ಸಾಲ ಮಾಡಿರ್ತೀವಿ, ಆಮೇಲೆ ಮಗಳು ನಾಮಕರಣ ಅಂತೆ, ಮದುವೆ ಅಂತೆ, ಮುಂಜಿ ಅಂತೆ, ಅಲ್ಲಿ ಇಲ್ಲಿ ಅಂತೇಳಿ ಒಂದಷ್ಟು ದುಡ್ಡನ್ನು ನಾವು ಸಾಲ ಮಾಡ್ಕೊಂಡಿರ್ತೀವಿ. ಮತ್ತು ಅದನ್ನು ರಿಟರ್ನ್ ಮಾಡೋಕ್ಕೆ ನಾವು ಹೋದಾಗ ಅದು ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ದುಡ್ಡು ಅಲ್ಲಿ ಬಂದಿದ್ದು ಅಲ್ಲೇ ಖರ್ಚಾಗ್ತಾ ಇದೆ. ನಾವು ಹೆಂಗೆ ನಮ್ಮದು ಜೀವನನ ರೂಪಿಸ್ಕೊಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ರೋಗ ರುಜಿನಗಳು ಜಾಸ್ತಿ ನಮ್ಮ ಮನೆಗಳಲ್ಲಿ. ನಾವು ಎಲ್ಲ ಥರನೂ ನಾವು ಕ್ಲೀನಾಗೆ ಇರ್ತೀವಿ, ಆದರೆ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆಗಳನ್ನೋದು ಅದು ಹೆಂಗೆ ಬರುತ್ತೆ ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅಂತ ಸುಮಾರು ಜನ ನನ್ನನ್ನು ಕೇಳ್ತಾ ಇರ್ತೀರಾ. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ಇದನ್ನು ನನಗೆ ಒಬ್ಬರು ದೇವಸ್ಥಾನದಲ್ಲಿರೋ ಅಂಥ ಅರ್ಚಕರು ನನಗೆ ಇದನ್ನು ಹೇಳ್ಕೊಟ್ಟಿದ್ರು. ಇದನ್ನು ನಾನು ಪ್ರಯೋಗ ಮಾಡಿಕೊಂಡಿದ್ದೆ, ಇದರಿಂದ ನನಗೂ ಒಂದು ಸ್ವಲ್ಪ ತುಂಬಾ ಒಳ್ಳೆಯದಾಯಿತು. ಅದಕ್ಕೋಸ್ಕರ ನಾನು ನಿಮಗೆ ಈ ತಂತ್ರನ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋದು, ಇದನ್ನು ನೀವು ಮಾಡಬೇಕಾಗಿರೋದು ಮುಖ್ಯವಾಗಿ, ಇದನ್ನು ನೀವು ಪ್ರದೋಷ ಟೈಮಲ್ಲೂ ಮಾಡ್ಬೋದು, ಇಲ್ಲ ಈ ಧನುರ್ಮಾಸದ ಟೈಮಲ್ಲೂ ಮಾಡ್ಬೋದು, ಮಾಘ ಮಾಸದಲ್ಲೂ ಮಾಡ್ಬೋದು, ಯಾವತ್ತಾದರೂ ಸಹ ನೀವು ಇದನ್ನು ಮಾಡ್ಬೋದು. ಆದರೆ ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮುಖ್ಯವಾಗಿ, ನೀವು ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮಗೆ, ಇವತ್ತು ಕಾಣಿಸ್ತಾ ಇರ್ಬೋದು, ಇದು ಬಂದು ಎಳ್ನೀರು. ಈ ಎಳ್ನೀರು ಖಾಲಿಯಾಗಿದೆ ಅಂದರೆ ಇದನ್ನು ನಾವು ಶಿವನ ದೇವಸ್ಥಾನದಿಂದ ತರಬೇಕಾಗುತ್ತೆ. ನೀವು ಸುಮ್ಮನೆ ತರೋದಲ್ಲ, ಯಾಕಂದರೆ ಶಿವಂಗೆ ರುದ್ರಾಭಿಷೇಕ ನಡೀತಾ ಇರುತ್ತಲ್ವಾ, ಅಂಥ ಟೈಮಲ್ಲಿ ರುದ್ರಾಭಿಷೇಕಕ್ಕೆ ಎಳ್ನೀರು, ರುದ್ರಾಭಿಷೇಕ ಮಾಡಿದ ನಂತರ ಸಿಗೋಂಥ ಈ ಎಳ್ನೀರನ್ನ ನೀವು ಶಿವನ ದೇವಸ್ಥಾನದಿಂದ ಅರ್ಚಕರ ಹತ್ರ ಈಸ್ಕೊಂಡು ಬರಬೇಕಾಗುತ್ತೆ. ಆಮೇಲೆ ನೀವು ತಗೊಂಬಂದಾದ್ಮೇಲೆ ಇದನ್ನು ನೀವು ಮನೇಲಿ ಇದನ್ನು ಇಟ್ಟು, ಆಮೇಲೆ ನೀವು ಯಾವ ರೀತಿ ಮಾಡಬೇಕು ಅಂದರೆ, ಈ ತಂತ್ರನ ನೀವು ಮಾಡಬೇಕಂದ್ರೆ ಮನೇಲಿರೋ ಸದಸ್ಯರು ಎಷ್ಟು ಜನ ಇರ್ತೀರ ಅಷ್ಟು ಜನರ ಸದಸ್ಯರು ಸೇರಿ ಇದನ್ನು ನೀವು ಮಾಡಲೇಬೇಕು. ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅದು ಬೇಕಾಗಿಲ್ಲ, ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಮನಸ್ಸಿಂದ ನಾವು ಮಾಡಬೇಕು ಅಂದಾಗ, ನಾವು ಮನೆ ಸದಸ್ಯರು ಎಷ್ಟು ಜನ ಸದಸ್ಯರು ಇರ್ತಾರೋ ಅಷ್ಟು ಜನನೂ ಸೇರಿ ಇದನ್ನು ಒಳ್ಳೆ ಮನಸ್ಸಿಂದ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಒಗ್ಗಟ್ಟು ಅನ್ನೋದಿರುತ್ತೆ. ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದೇನು ಅಂದರೆ, ನೋಡಿ, ಇಲ್ಲಿ ನಿಮ್ಮ ಮನೆಯಲ್ಲಿ ನಾನಿಲ್ಲಿ ಎಷ್ಟು
1 2 3 4 5 6 7 ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಒಂದು 7 ಜನ ಸದಸ್ಯರಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು 7 ಥರದ ದವಸನ ತೊಗೊಂಡಿದ್ದೀನಿ, ಕಾಳುಗಳು, ಬೇಳೆ, ಅಕ್ಕಿ ಇದೆಲ್ಲ. ಅದೇ ಥರ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತೀರಾ ಅಥವಾ ಗಂಡ ಹೆಂಡತಿ ಮಗು ಇರ್ತೀರಿ ಅಂದ್ಕೊಳ್ಳಿ, ಅವ್ರಿಗೆ 3 ಇಡಿ. ಅಂದರೆ ಇವಾಗ ಅತ್ತೆ ಮಾವ ನಾದಿನಿ ಎಷ್ಟು ಅವರಿದ್ರೆ ಅವರೊಂದು 5 ಜನ. ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿರ್ತೀರೋ ಅಷ್ಟು ಜನರ ಸದಸ್ಯರನ್ನು ಅವರವರು ಮಾಡಬೇಕಾಗಿರುತ್ತೆ. ಮೊದಲು ನೀವು ಎಣಿಕೆ ಮಾಡ್ಕೊಬೇಕು ಎಷ್ಟು ಜನ ಇದ್ದೀರಾ. ಅವರು ಪ್ರತಿಯೊಬ್ಬರೂ ಈ ಥರದೊಂದು ನೀವು ತಟ್ಟೆ ತೊಗೊಳ್ಳಿ, ಅಥವಾ ಒಂದು ದೊಡ್ಡದು ಇನ್ನೂ ದೊಡ್ಡ ತಟ್ಟೆ ಇದ್ದರೆ ಅದನ್ನು ತಗೊಂಡು ಮೊದಲಿಗೆ ನೀವು ಈ ಥರ ನೀವು ಜೋಡಿಸ್ಕೊಬೇಕಾಗುತ್ತೆ. ಈ ಥರ ನೀವು ಜೋಡಿಸ್ಕೊಂಡಾದ್ಮೇಲೆ ಯಾವ್ಯಾವುದು ಅಂದರೆ ಈಗ ನಾನು 7 ಜನಕ್ಕೆ ಸಂಬಂಧಪಟ್ಟಂಥದ್ದು ನಮಗೆ ಬೇಕಾಗಿರೋಂಥ ಧಾನ್ಯಗಳನ್ನ ನಾನು ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಇನ್ನೂ ಜಾಸ್ತಿ ಸದಸ್ಯರಿದ್ದರೆ ಇನ್ನೂ ನೀವು ಅವರೇ ಬೇಳೆ ಹಾಕ್ಬೋದು. ನೋಡಿ ಇವಾಗ ಹೇಳ್ತೀನಿ, ನಾನು ಗೋಧಿ ತೊಗೊಂಡಿದ್ದೀನಿ, ಕಡಲೆಕಾಳು ತೊಗೊಂಡಿದ್ದೀನಿ, ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಮತ್ತು ಅಕ್ಕಿ ತೊಗೊಂಡಿದ್ದೀನಿ, ಇಲ್ಲಿ ಹೆಸ್ರು ಕಾಳು ತೊಗೊಂಡಿದ್ದೀನಿ, ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ, ಇಲ್ಲಿ ಹೆಸ್ರು ಬೇಳೆ ತೊಗೊಂಡಿದ್ದೀನಿ. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೋ ಅಷ್ಟು ಜನಕ್ಕೆ ಅನುಕೂಲ ಆಗೋ ಅಂಥದ್ದು ನಿಮ್ಮ ಮನೆಯಲ್ಲಿ ಯಾವುದೇ ಥರದ್ದಿರ್ಬೋದು. ತೊಗರಿಬೇಳೆ ಇರ್ಬೋದು, ಆಮೇಲೆ ಅವರೆ ಬೇಳೆ ಇರ್ಬೋದು, ಹುರುಳಿಕಾಳು ಇರ್ಬೋದು, ಎಳ್ಳು ಇರ್ಬೋದು, ಅಥವಾ ಅಲಸಂದೆ ಕಾಳು ಇರ್ಬೋದು, ಅಥವಾ ಯಾವುದೇ ಆಗಲಿ ಧಾನ್ಯಕ್ಕೆ ಸಂಬಂಧಪಟ್ಟಂಥದ್ದು ಎಷ್ಟು ಜನ ಸದಸ್ಯರಿರ್ತೀರೋ ಅಷ್ಟು ಧಾನ್ಯನ ನೀವು ಈ ಥರ ನೀವು ಪ್ಲೇಟಲ್ಲಿ ನೀವು ತಗೊಂಡು ಜೋಡಿಸ್ಕೊಬೇಕಾಗುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂದರೆ, ನೋಡಿ ಇದನ್ನು ತಂದಿರ್ತೀರಲ್ಲ ನಿಮ್ಮ ಮನೆ ದೇವ್ರ ಹತ್ರ ನೀವು ಇವಾಗ ನೀವು ಮಾಮೂಲಿ ಎಲ್ಲ ಪೂಜೆ ಮಾಡಿರ್ತೀರ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ನೀವು ಮನೆಯಲ್ಲಿ ಕೂತ್ಕೊಂಡು ಇದನ್ನು ನೀವು ಒಂದು ತಟ್ಟೆಯಲ್ಲಿ ನೀವು ಇಟ್ಕೊಂಡು ಶಿವನ ಹತ್ರ ನೀವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಈ ಥರದ ಕಷ್ಟಗಳಿದೆ, ನಮಗೆ ಈ ಥರದ ಸಮಸ್ಯೆಗಳಿದೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ನಾವು ಇಷ್ಟಪಟ್ಟಿದ್ದು ನಮಗೆ ಅಂದ್ಕೊಂಡಿದ್ದ ಕೆಲಸಗಳು ನಾವು ಆಗ್ತಾ ಇಲ್ಲ, ನಮಗೆ ಮದುವೆ ಆಗ್ತಾ ಇಲ್ಲ, ಮನೆ ಕಟ್ಸೋಕ್ಕಾಗ್ತಿಲ್ಲ, ಅಥವಾ ನಮ್ದು ಯಾವುದೋ ಒಂದು ಪ್ರಾಜೆಕ್ಟ್ನ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ನಿಮ್ಮ ಮನೇಲಿ ಯಾವ ರೀತಿ ಸಮಸ್ಯೆ ಇದೆಯೋ ಆ ಸಮಸ್ಯೆಗಳನ್ನೆಲ್ಲ ನೀವು ಗಣಪತಿ ಸಮೇತ ನೀವು ಹೇಳ್ಕೊಬೇಕು, ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಮಾಡಿ ಇದಕ್ಕೆ ನೀವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಹತ್ರ ನೀವು ಇಟ್ಟು ಒಂದು ಹೂವು ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಗಣೇಶನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲೂ ನೀವು ರಾಯರ ಸಮೇತ ನೀವು ಶಿವನ ಸಂಕಲ್ಪ ಮಾಡಿ ನೀವು ಬೇಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಈ ತಂತ್ರ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಬೇಕಾದ್ರೆ ನೀವೇ ಮಾಡಿ ನೋಡಿ, ಆಮೇಲೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸರಿನಾ? ಅದಕ್ಕೆ ನೀವು ಸಂಕಲ್ಪ ಎಲ್ಲ ಮಾಡಿದ ನಂತರ ನೀವು ಈ ರೀತಿ ಒಂದು ಅಥವಾ ಒಂದು ಮಣೆ ಮೇಲೆ ನೀವು ಕೂತ್ಕೊಂಡು ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಈಗ ತಂದೆ ಇರ್ತಾರೆ ಅಂದ್ಕೊಳ್ಳಿ, ಫಸ್ಟ್ ತಂದೆ ಅಂತ ಈಗ ದೊಡ್ಡೋರು ಇರ್ತಾರೆ, ಅವರು ಫಸ್ಟ್ ಏನು ಮಾಡಬೇಕು, ಈಗ ಅಪ್ಪ ಬಂದು ಒಂದು ಧಾನ್ಯನ ಇಲ್ಲಿ ಹಾಕಬೇಕಾಗುತ್ತೆ. ನೋಡಿ ಈ ರೀತಿ, ನೋಡಿ ಇದು ನಮ್ಮ ಹಿಡಿಯೋಷ್ಟು, ಯಾರ್ಯಾರು ಎಷ್ಟೆಷ್ಟು ಇದೀರೋ ಅಷ್ಟು. ನೋಡಿ ಈಗ ನಂದು ಬಂದು ನನ್ನ ಕೈಯಲ್ಲಿ ಇಷ್ಟು ಹಿಡಿ ಬರ್ತಾ ಇದೆ. ನೋಡಿ ಇಷ್ಟನ್ನು ನಾನು ತೊಗೊಂಡೆ. ಇವಾಗ ನಾನು ಗೋಧಿ ತೊಗೊಂಡೆ, ಸರಿನಾ? ಇದನ್ನು ನಾನು ಗೋಧಿ ತೊಗೊಂಡ್ಮೇಲೆ ನೋಡಿ ಈ ರೀತಿ ಹಾಕ್ತೀನಿ, ಈ ರೀತಿ ಹಾಕಬೇಕು. ಕಾಣಿಸ್ತಿದೆಯಾ? ನೋಡಿ ಇದರಲ್ಲಿ ನೀರಿರಬಾರ್ದು. ಆಮೇಲೆ ನಾನು ಹೇಳಿದ್ದೀನಿ ಮುಖ್ಯವಾಗಿ ಇದು ಅಭಿಷೇಕ ಮಾಡಿ ಬಿಟ್ಟಿರೋ ಅಂಥದ್ದನ್ನ ತೆಂಗಿನಕಾಯಿನ ಅಂದರೆ ಎಳ್ನೀರು ಕಾಯಿನ ನೀವು ಈಸ್ಕೊಂಬಂದು ಇದನ್ನು ಮಾಡಬೇಕಾಗಿರೋದು, ಸರಿನಾ? ಇದರಲ್ಲಿ ಯಾವುದೇ ಥರ ನೀರಿರಲ್ಲ. ನೋಡಿ ಈ ರೀತಿ ಸುರಿಬೇಕಾಗುತ್ತೆ. ನೋಡಿ ನೋಡಿ ಇವಾಗ ನಾನು ಗೋಧಿನ ಒಂದು ಹಿಡಿನ ಹಾಕ್ತೆ, ಸರಿನಾ? ಈಗ ತಂದೆ ಗೋಧಿ ಹಾಕಿದ್ದಾರೆ. ಈಗ ನಾನು ನಿಮಗೆ ಡೆಮೋ ಥರ ತೋರಿಸ್ತಿದ್ದೀನಿ, ಯಾಕಂದರೆ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತ ಕೆಲವೊಬ್ಬರು ವಯಸ್ಸಾದವ್ರು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈಗ ತಂದೆ ಹಾಕಿದ್ದಾರೆ ಅಂದ್ಕೊಳ್ಳಿ, ಈಗ ತಾಯಿ ಅವರು ಒಂದು ಹಿಡಿನ ಹಾಕ್ತಾಯಿದ್ದಾರೆ. ನೋಡಿ ಈ ರೀತಿ, ಈಗ ತಾಯಿ ತೊಗೊಂಡಿದ್ದಾರೆ, ತಾಯಿ ಬಂದು ಹಾಕ್ತಾಯಿದ್ದಾರೆ. ಒಂದು ಹಿಡಿ ಪೂರ್ತಿ ಹಾಕಬೇಕು. ನೋಡಿ ಈ ರೀತಿ ಸ್ವಲ್ಪ ಹೋಲ್ನ ನೀವು ದೊಡ್ಡದಾಗಿ ಮಾಡ್ಕೊಳ್ಳಿ, ಸರಿನಾ?
ಇವಾಗ ಅಮ್ಮ ಹಾಕಿದ್ದಾಯಿತು. ಈಗ ನೀವು ಮಗಳು, ದೊಡ್ಡ ಮಗ ಇದ್ದರೆ ಇವಾಗ ದೊಡ್ಡ ಮಗ, ಇಲ್ಲ ದೊಡ್ಡ ಮಗಳಿದ್ದಾಳೆ ಅಂದರೆ ದೊಡ್ಡ ಮಗಳು. ಒಬ್ಬರು ಒಂದೊಂದು ಹಿಡಿ ಮಾತ್ರ ಹಾಕಬೇಕು. ಕಾಣಿಸ್ತಿದೆಯಾ ನೋಡಿ, ಈ ರೀತಿ. ಈಗ ದೊಡ್ಡ ಮಗ ಆಗ್ತಾ ಇದ್ದಾನೆ ಅಂತ ನೀವು ಅಂದ್ಕೋಬೇಕು. ನಾನು ಇಲ್ಲಿ ಡೆಮೋ ಥರ ತೋರಿಸ್ತಿದ್ದೀನಿ. ನಾನು ಎಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ನಿಲ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆ ಈಸಿ ಆಗಲಿ ಅಂತ ನಾನು ತೋರಿಸ್ತಾ ಇರೋದು, ಸರಿನಾ? ನೋಡಿ, ಇವಾಗ ದೊಡ್ಡ ಮಗನ ಅಥವಾ ಮಗ ಹಾಕಿದ್ದಾನೆ ಅಂದ್ಕೊಳ್ಳಿ. ಈಗ ಮಗಳು ಇದ್ಲು, ಈಗ ಮಗಳು ಆಗ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ, ಸರಿನಾ? ನೋಡಿ, ಈಗ ಮಗಳು ಆಗ್ತಾ ಇದ್ದಾಳೆ. ಇನ್ನು ಮಗಳಾಯಿತು. ಇವಾಗ ನಿಮಗೆ ನಿಮ್ಮ ಮನೇಲಿ ಅತ್ತೆ ಅಥವಾ ಮಾವ ಅಥವಾ ಅಣ್ಣನ ತಮ್ಮನ ಅಥವಾ ನಿಮ್ಮ ಸಂಬಂಧಿಕರು ಯಾರಾದರೂ ಇರ್ಬೋದು ನೋಡಿ, ಅವ್ರು ಹಾಕ್ಬೋದು. ಅಂದರೆ ಮಗಳಾಯಿತು. ತಂಗಿ, ಇವಾಗ ತಂಗಿ ಇರ್ತಾರೆ ಅಂದ್ಕೊಳ್ಳಿ, ತಂಗಿ ಇರೋದು, ಸರಿನಾ? ಹಾಂ, ನೋಡಿ, ಈಗ ತಂಗಿ ಇರೋರು. ಇವಾಗ ನೋಡಿ, ಆಯಿತಾ? ಈಗ ತಮ್ಮ ಇರ್ತಾರೆ ಅಂದ್ಕೊಳ್ಳಿ. ಈಗ ನೋಡಿ, ಅವರು ಒಂದು ಹಿಡಿ ಹಾಕೋದು ನೋಡಿ. ನೋಡಿ, ಈಗ ತಮ್ಮ ಇರ್ತಾರೆ, ಸರಿನಾ? ತಮ್ಮ ಆಯಿತು. ಈಗ ತಾತನೋ ಅಜ್ಜಿನೋ ಇರ್ತಾರಲ್ವ, ಅವ್ರದ್ದು ಒಂದು ಹಿಡಿ. ಅಂದರೆ ಇಷ್ಟನ್ನ ನಾನು ನಿಮಗೆ ಡೆಮೋದಲ್ಲಿ ತೋರಿಸಿದ್ದೀನಿ. ಇಷ್ಟು ಜನ, 7 ಜನ ಸದಸ್ಯರದ್ದು ನಾನು ನಿಮ್ಗೆ ತೋರಿಸಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತೀರೋ ಅಷ್ಟನ್ನ ನೀವು ಹಾಕಬೇಕು, ಸರಿನಾ? ಹಾಕಾದ್ಮೇಲೆ ನೋಡಿ, ಇದನ್ನು ಪೂರ್ಣವಾಗಿ ಇದನ್ನು ಹಾಕಾದ್ಮೇಲೆ ನೀವು ಇದನ್ನು ಒಂದು ತಟ್ಟೆಲಿ ಈ ಥರ ಇಟ್ಕೊಂಡು ಮತ್ತೆ ಗುರುರಾಯರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ಇದನ್ನು ನೀವು ತಗೊಂಡೋಗಿ ಏನು ಮಾಡಬೇಕಾಗುತ್ತೆ ಅಂದರೆ, ಮುಖ್ಯವಾಗಿ ನೀವು ಉತ್ತರಾಣಿ, ಕೆಂಪು ಉತ್ತರಾಣಿ ಗಿಡ ಎಲ್ಲಿರುತ್ತೆ ಅಂತ ನೀವು ಮೊದಲೇ ನೋಡ್ಕೊಂಡಿರ್ಬೇಕಾಗುತ್ತೆ. ಆ ಉತ್ತರಾಣಿ ಗಿಡದ ಹತ್ರ ನೀವು ತಗೊಂಡೋಗಿ ಇದನ್ನು ಇಟ್ಬಿಟ್ಟು ಬಂದ್ಬಿಡ್ಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋದು. ಇಲ್ಲಿ ನೀವು ಖರ್ಚು ಮಾಡಬೇಕಾಗಿರೋದು ಎಷ್ಟು? ಅಮ್ಮಮ್ಮ ಅಂದರೆ ಇಲ್ಲಿ 40 ರೂಪಾಯಿ ಅಂದ್ಕೊಳ್ಳಿ, ಒಂದು ಎಳ್ನೀರು. ಅದನ್ನು ನೀವು ರುದ್ರಾಭಿಷೇಕ ಮಾಡಿರೋ ಅಂಥದ್ದನ್ನ ಶಿವನಿಗೆ ನೀವು ಕೊಟ್ಟಿದ್ದೆ ಆದರೆ, ಅಕಸ್ಮಾತ್ ನೀವು ಇದಕ್ಕೂ ದುಡ್ಡು ಕೊಡೋಂಗೇನಿಲ್ಲ. ಯಾಕಂದರೆ ಶಿವನ ದೇವಸ್ಥಾನದಲ್ಲಿ ಅಕಸ್ಮಾತು ರುದ್ರಾಭಿಷೇಕ ಮಾಡಿರೋಂಥ ಶಿವನ ದೇವಸ್ಥಾನದಲ್ಲಿ ನೀವು ಕೇಳಿದ್ರೆ ಸಂಪೂರ್ಣವಾಗಿ ಅವರು ಉಚಿತವಾಗಿ ಕೊಡ್ತಾರೆ. ಅದನ್ನು ನೀವು ತಂದ್ಬಿಟ್ಟು ನಿಮ್ಮ ಮನೆಯಲ್ಲಿರೋ ಅಂಥ ದವಸ ಧಾನ್ಯಗಳಿಂದ ನೀವು ಈ ತಂತ್ರನ ನೀವು ಮಾಡ್ಕೊಬೇಕು ಅಂತ ನಾನು ತಿಳಿಸ್ತೀನಿ. ಇದನ್ನು ನೀವು ಉತ್ತರಾಣಿ, ಕೆಂಪು ಉತ್ತರಾಣಿ ಗಿಡ ಇರುತ್ತಲ್ಲ, ಅಲ್ಲಿಗೆ ನೀವು ತಗೊಂಡೋಗಿ ಅಲ್ಲಿ ನಮಸ್ಕಾರ ಮಾಡಿ ಆ ಉತ್ತರಾಣಿ ಗಿಡಕ್ಕೆ ನನ್ನ ಕಷ್ಟನ ಇವತ್ತಿಂದ ಎಲ್ಲ ಪರಿಹಾರ ಮಾಡಿ ಅಂತ ಹೇಳ್ಬಿಟ್ಟು ನೀವು ಇದನ್ನು ನೀವು ತಗೊಂಡೋಗ್ಬಿಟ್ಟು ಉತ್ತರಾಣಿ ಗಿಡದ ಹತ್ರ ಇಟ್ಟು ಬಂದುಬಿಟ್ರೆ ಸಾಕು. ಇಷ್ಟೇ. ಆ ನಂತರ ನಿಮ್ಮ ಮನೆಯಲ್ಲಿ ನಡೆಯೋಂಥ ಜಾದು ನೀವೇ ನೋಡ್ಬೋದು, ಸರಿನಾ ಫ್ರೆಂಡ್ಸ್? ನೋಡಿ, ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂದರೆ, ಹೊಸದಾಗಿ ಯಾರಾದ್ರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪೋಕ್ಕೆ ಸಹಾಯ ಆಗುತ್ತೆ. ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಸರಿನಾ ಫ್ರೆಂಡ್ಸ್? ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.